ನಮ್ಮ ಕುಂದಾನಗರಿ ಬೆಳಗಾವಿಯಲ್ಲಿ ಒಂದು ಬೆಳಗಾವಿ ಸಾಹಿತ್ಯ ಸಂಭ್ರಮ ನಡೀತಾ ಇದೆ. ಅದರ ಬಗ್ಗೆ ಏನು ಹೇಳ್ತಾರೆ? ನಮಸ್ಕಾರ. ಇವತ್ತು ನಮ್ಮ ಬೆಳಗಾವಿಯ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದ ಕನ್ನಡ ಭವನದಲ್ಲಿ ಬೆಳಗಾವಿ ಸಾಹಿತ್ಯ ಸಂಭ್ರಮ ಅನ್ನುವಂಥ ಒಂದು ಸುಂದರ ಕನ್ನಡ ಪರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದನ್ನು ಸುವರ್ಣ ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ಬೆಂಗಳೂರು ಹಾಗೂ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಂಗಳೂರು ಹಾಗೂ ನಮ್ಮ ಕನ್ನಡ ಭವನದ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಭಾಗದಿಂದ ಗಣ್ಯರು ಆಗಮಿಸ್ತಾ ಇದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂಥ ಮೆಟ್ಗೂಡಿ ಮೇಡಮ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಕನ್ನಡ ಭವನದ ಯರು ಪಾಟೀಲ್ ಅವರ ಸಹಾಯದೊಂದಿಗೆ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯವಾದಂಥ ವಿಚಾರಗಳಿವೆ. ಕನ್ನಡದ ಬಗ್ಗೆ ಕಳಕಳಿಯ ವಿಚಾರಗೋಷ್ಠಿ ಇದೆ ಹಾಗೂ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಬೆಳಗಾವಿಯ ಕೊಡುಗೆ ಅನ್ನುವಂಥ ಉಪನ್ಯಾಸ ಕೂಡ ಇದೆ. ಆಮೇಲೆ SSLC ಮತ್ತು PUC ತೇರ್ಗಡೆಯಾದಂಥ ಈ ವರ್ಷದ ಅತ್ಯುತ್ತಮ ಪ್ರತಿಶತ 90ರಷ್ಟು ಅದಕ್ಕಿಂತ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನಿಯರನ್ನು ಸನ್ಮಾನ ಮಾಡಲಾಗ್ತಾ ಇದೆ. ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಸಾಹಿತ್ಯ ಅಷ್ಟೇ ಅಲ್ಲ, ಜನಪದ ಆಗಲಿ, ವೈದ್ಯಕೀಯ ಆಗಲಿ, ಶಿಕ್ಷಣ ಆಗಲಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇಲ್ಲಿ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಅನೇಕ ಕಲಾಮೇಳಗಳು ಬರ್ತಾ ಇದ್ದಾವೆ. ಈಗ ಆ ಕಲಾಮೇಳಗಳಿಂದ ಅತ್ಯುತ್ತಮ ಪ್ರದರ್ಶನ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬೆಳಗಾವಿಯ ಕನ್ನಡ ಭವನದ ಎದುರಿಗೆ ಸಮಾವೇಶಗೊಂಡು ಎಲ್ಲರನ್ನ ಬರಮಾಡಿಕೊಂಡು ಆ ಒಂದು ಕಾರ್ಯಕ್ರಮ ನೆರವೇರಲಾಗಿದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ನಮ್ಮ ಮಂಜುಳಾ ಪಾವಗಡ್ ಅಂತೇಳಿ ಅವರು ಸುವರ್ಣ ಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ಬೆಂಗಳೂರಿನ ರೂವಾರಿಗಳು. ಅವರ ಒಂದು ನೇತೃತ್ವದಲ್ಲಿ ಅವರು ಈಗಾಗಲೇ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲಿ, ಮಲೇಷಿಯಾ, ಬ್ಯಾಂಕಾಕ್ ಮುಂತಾದ ಕಡೆಗಳಲ್ಲಿ ಅವರು ಈಗಾಗಲೇ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಇವತ್ತು ನಮ್ಮ ಬೆಳಗಾವಿಯಲ್ಲಿ ಅವರು ಈ ಒಂದು ಬೆಳಗಾವಿ ಸಾಹಿತ್ಯ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಅವರು ಒಂದು ಧ್ಯೇಯ ಅಂದರೆ ಎಲ್ಲ ರಾಜ್ಯಗಳಲ್ಲಿ ಸಾಹಿತ್ಯ ಸಂಭ್ರಮ ಮಾಡಬೇಕು ಜಿಲ್ಲಾವಾರು ಅನ್ನೋಂಥ ಒಂದು ಧ್ಯೇಯ ಇದೆ. ಈಗಾಗಲೇ ಅವರು ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ಮಾಡಿ ಯಶಸ್ಸನ್ನೇ ಕಂಡಿದ್ದಾರೆ. ಇನ್ನೇನು ಈ ಬೆಳಗಾವಿಯಲ್ಲಿ ಯಶಸ್ಸಿನ ಹಂತದಲ್ಲಿ ನಾವಿದ್ದೇವೆ. ಅದಕ್ಕೆ ನಿಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ಬಂದು ಸಹಕರಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸುರೇಶ್ ಕುರ್ಕಪ್ಪ ಅಂತೇಳಿ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರು.